ಸೊ ಸ್ಟೂಡೆಂಟ್ ಲೈಫಲ್ಲಿ ಯಾರಾದರೂ ಪಿ ಪಿ ಟಿ ಕೊಡಕ್ಕೆ ಬಂದರೆ ಜೋರಾಗಿ ನಗೋದು, ಕಾಮಿಡಿ ಮಾಡೋದು, ನಾಯ್ಸ್ ಕ್ರಿಯೇಟ್ ಮಾಡೋದು, ಇದೆಲ್ಲ ನೀವು ಮಾಡ್ತಿರ್ತೀರಾ. ಸೊ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಹಾಗೆ ಮಾಡಿದ್ವಿ ಕೂಡ. ಬಟ್ ನಾಲೆಡ್ಜ್ ಶೇರಿಂಗ್ ವಿಚಾರಕ್ಕೆ ಬರೋದಾದ್ರೆ ಅಥವಾ ಪ್ರೆಸೆಂಟೇಷನ್ ವಿಚಾರಕ್ಕೆ ಬರೋದಾದ್ರೆ ಅದ್ರ ಹಿಂದೆಗಡೆ ಎಷ್ಟೆಲ್ಲ ವರ್ಕ್ ಆಗಿರುತ್ತೆ ಅಂತ ಈ ವಿಡಿಯೋ ನಿಮಗೆ ತಿಳಿಸ್ತೀವಿ. ಸೊ ಯಾವ್ದಾದ್ರು ಒಂದು ಕಾಲೇಜ್ಗೆ ಯಾವ್ದಾದ್ರು ಒಂದು ಪ್ರೆಸೆಂಟೇಷನ್ಗೆ ನಾವು ಅಪ್ರೋಚ್ ಮಾಡಬೇಕು ಅಂದ್ರೆ ಸೊ ಫಸ್ಟ್ ನಾವು ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಮಾತಾಡಬೇಕು. ಅವ್ರ ಜೊತೆ ನಾವು ಏನ್ ಕಂಟೆಂಟ್ ನ ಡೆಲಿವರ್ ಮಾಡ್ತೀವಿ ಅಂತ ಹೇಳಬೇಕು. ಅದಾದ್ಮೇಲೆ ಬ್ರಾಂಚ್ ಎಚ್ ಡಿ ಜೊತೆ ಮಾತಾಡಬೇಕು. ಅವ್ರಿಗೂ ಕೂಡ ನಾವು ಏನ್ ಪಿ ಪಿ ಟಿ ಪ್ರೆಸೆಂಟೇಷನ್ಸ್ ಕೊಡ್ತೀವಿ ಅಂತ ಹೇಳಬೇಕು. ಅಸಿಸ್ಟೆಂಟ್ ಲೆಕ್ಚರರ್ಸ್ ಬರ್ತಾರೆ, ಅವ್ರಿಗೂ ಕೂಡ ನಾವು ಪ್ರೆಸೆಂಟೇಷನ್ ಮಾಡಬೇಕು. ಮತ್ತೆ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ಈ ಪ್ರೆಸೆಂಟೇಷನ್ ಅಥವಾ ಈ ಇನ್ಫಾರ್ಮೇಶನ್ ನಮ್ಮ ಸ್ಟೂಡೆಂಟ್ಗೆ ರಿಲೆವೆಂಟ್ ಇದೆಯೋ ಇಲ್ವೋ ಅಂತ. ಸೊ ಅವರೆಲ್ಲ ಓಕೆ ಮಾಡಿ ಆದ್ಮೇಲೆ ನಾವು ಸ್ಪೀಕರ್ಸ್ನ ಕರೆಸ್ಬೇಕು. ಸೊ ಸ್ಪೀಕರ್ಸ್ ನೀವು ಅನ್ಕೊಳ್ಳೋ ತರ ನಿಮ್ಮ ಹಾಸ್ಟೆಲ್ ಅಲ್ಲೋ ಪಕ್ಕದ ರೋಡಲ್ಲೋ ಇರಲ್ಲ. ಸೊ ಡಿಫ್ರೆಂಟ್ ಲೊಕೇಶನ್ಸ್ ಇಂದ ಇರ್ತಾರೆ. ಲೈಕ್ ಈಗ ನಾವು ನಮ್ಮ ಕಾರ್ಪೊರೇಟ್ ವಿಡಿಯೋಸ್ಗೆ ಮೀನ್ಸ್ ಕಾರ್ಪೊರೇಟ್ ಪ್ರೆಸೆಂಟೇಷನ್ಸ್ಗೆ ನಾವು ಚೆನ್ನೈಯಿಂದ ಕರೆಸ್ಬೇಕು. ಅವ್ರದ್ದು ಈ ಡೇಟ್ ನ ಸ್ಕೆಡ್ಯೂಲ್ ನ ಚೆಕ್ ಮಾಡಬೇಕು. ಅಲ್ಲಿಂದ ನಾವು ಟ್ರಾವೆಲಿಂಗ್ ಕನ್ವೀನಿಯನ್ಸ್ ನೋಡಬೇಕು. ಅವ್ರು ಬಂದು ಸ್ಟೇ ಆಗ್ತಾರೆ, ರೂಮ್ ಫೆಸಿಲಿಟೀಸ್ ನೋಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಮ ಕಾಲೇಜಲ್ಲಿ 9 o'clock ಕ್ಲಾಸಸ್ ಆಗತ್ತೆ ಅಂತ ಹೇಳಿದ್ರೆ ಅವ್ರು ಮಾರ್ನಿಂಗ್ ಸ್ಟಾರ್ಟ್ಅಪ್ ಇಂದ ಮಾರ್ನಿಂಗ್ 6 ಇಂದ ಸ್ಟಾರ್ಟ್ಅಪ್ ಆಗಿ ನಿಮ್ಮ ಕಾಲೇಜ್ನ ಮಿನಿಮಮ್ 8:30ಗೆ ರೀಚ್ ಮಾಡಿ. ಸೊ ಬ್ರೇಕ್ಫಾಸ್ಟ್ ಇದ್ರೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕ್ಲಾಸ್ ರೂಮ್ಗೆ 9 o'clock ಬರ್ತೀವಿ. ಸೊ ಯಾರೇ ಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ಯಾರೇ ಪ್ರೆಸೆಂಟೇಷನ್ ಕೊಡಕ್ಕೆ ಅಂತ ಬಂದ್ರೆ ಸೊ ಅವ್ರ ಮೈಂಡ್ ಅಲ್ಲಿ ಒಂದು ಥಿಂಗ್ಸ್ ಇರುತ್ತೆ. ಸೊ ಇವತ್ತು ನಾನು ಏನ್ ರಿಸರ್ಚ್ ಮಾಡಿದೀನಿ ಅಥವಾ ನಾನು ಏನ್ ತಿಳ್ಕೊಂಡಿದೀನಿ 100% ನಾನು ಸ್ಟೂಡೆಂಟ್ಗೆ ಡೆಲಿವರ್ಡ್ ಮಾಡಬೇಕು ಅಂತ. ಬಟ್ ಈ ನಾಯ್ಸ್ ಮೇಕಿಂಗ್ ಏನಾಗುತ್ತೆ ಅನ್ನೋದಾದ್ರೆ ಸೊ 100% ವ್ಯಾಲ್ಯೂಸ್ ಕಮ್ಮಿ ಮಾಡುತ್ತೆ. ಸೊ ನೀವು ನಾಯ್ಸ್ ಮಾಡ್ತಾನೆ ನಾವು ಸೈಲೆಂಟ್ ಪ್ಲೀಸ್ ಅಂತ ಹೇಳ್ತಾ ಕೂತ್ಕೊಂಡ್ರೆ ಸೊ ನಾವ್ ಏನ್ ಫ್ಲೋ ಅಂತ ಇರುತ್ತೆ ಆ ಫ್ಲೋನ್ ಕಟ್ ಆಗತ್ತೆ, ಮತ್ತೆ ಟಾಪಿಕ್ ಡೈವರ್ಟ್ ಆಗತ್ತೆ. ಸೊ ಸ್ಟೂಡೆಂಟ್ಸ್ಗೆ ನೀವು ರೆಗ್ಯುಲರ್ ಆಗಿ ಕಾಲೇಜಿಗೆ ಬರ್ತೀರಾ, ಚೇರಲ್ಲಿ ಕುತ್ಕೋತೀರಾ, ಮುಂದೆಗಡೆ ಯಾರೊಬ್ರು ಬರ್ತಾರೆ ನಿಂತ್ಕೊಂಡು ಮಾತಾಡ್ತಾರೆ, ನೀವು ಕೇಳಿಸ್ಕೊಂತೀರಾ. ಸಪೋಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ತೊಂದರೆ ಏನಿಲ್ಲ. ಸೊ ಅಟ್ಲೀಸ್ಟ್ 1 hour ಅಥವಾ 2 hours ಏನ್ ನಮ್ಗೆ ಪ್ರೆಸೆಂಟೇಷನ್ ತಗೋತಾರೆ ಸೈಲೆಂಟ್ ಆಗಿ ಇದ್ಬಿಡಿ. ಇಲ್ಲ ಈವೆಂಟ್ ನ ಅಟೆಂಡೇ ಮಾಡ್ಬಿಡಿ. ಸೊ ಸಿಂಪಲ್. ಸೊ ಬಂದು ಡಿಸ್ಟರ್ಬ್ ಮಾಡೋದು, ಫೋನ್ ಆಕ್ಸೆಸಿಂಗ್ ಮಾಡೋದು. ಓಕೆ, ನಮ್ ಟೈಮ್ ಲೈನ್ ಅಲ್ಲಿ ಫೋನ್ಗಳೆಲ್ಲ ಆಕ್ಸೆಸಿಂಗ್ ಇರ್ತಿರ್ಲಿಲ್ಲ, ನಾವು ನಾಯ್ಸ್ ಮಾಡ್ತಿದ್ವಿ ಕೂಡ. ಬಟ್ ಅವಾಗ ನಮ್ಗೆ ಇಷ್ಟೆಲ್ಲ ಪ್ರೋಸೆಸ್ ಗೊತ್ತಿರ್ಲಿಲ್ಲ, ಇಷ್ಟೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಆಗತ್ತೆ. ಒಂದು ಪ್ರೆಸೆಂಟೇಷನ್ ನಮ್ ಮುಂದೆ ಬರ್ತಾ ಇದೆ ಅಂದ್ರೆ ಬ್ಯಾಕ್ ಎಂಡ್ ಇಷ್ಟೆಲ್ಲ ಟೀಮ್ ವರ್ಕ್ ಮಾಡ್ತಿದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಇವಾಗ ನಮ್ಗೆ ರಿಯಲೈಸ್ ಆಗಿದೆ. ಸೊ ಯಾಕೆ ನಾನು ಈ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅನ್ನೋದಾದ್ರೆ ನೀವು ಕೂಡ ಅಷ್ಟೇ ಕಾಲೇಜಲ್ಲಿ ಇರ್ಬೇಕಾದ್ರೆ ಪ್ಲೀಸ್ ಈ ಪ್ರೋಸೆಸ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಅಗೇನ್ ಪಿ ಪಿ ಟಿ ಮುಗಿಸ್ಕೊಂಡು ಅಗೇನ್ ರಿಟರ್ನ್ ಹೋಗ್ಬೇಕು, ಅಗೇನ್ ಮೂವ್ಮೆಂಟ್ ಆಗ್ಬೇಕು. ಸೊ ಪ್ರೆಸೆಂಟೇಷನ್ಸ್ ಅಲ್ಲಿ ಓಪನ್ ಆಗಿ ನಾನು ನಿಮ್ಗೆ ಹೇಳೋದಾದ್ರೆ ಏನು ಬೆನಿಫಿಷಿಯಲ್ಸ್ ಇಲ್ಲ. ಓಕೆ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನಾನು ನಿಮ್ಗೆ ಓಪನ್ ಆಗಿ ಹೇಳೋದಾದ್ರೆ ಏನು ಬೆನಿಫಿಷಿಯಲ್ಸ್ ಇಲ್ಲ. ಜಸ್ಟ್ ವಿ ಆರ್ ಶೇರಿಂಗ್ ದ ಇನ್ಫಾರ್ಮೇಶನ್ಸ್ ಅಷ್ಟೇ. ಸೊ ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಕ್ಲಾಸ್ ರೂಮ್ಸ್ಗೆ ಯಾರಾದ್ರೂ ಪಿ ಪಿ ಟಿ ಬಂದಾಗ ಸೊ ಅವ್ರನ್ನ ಗ್ರೀಟ್ ಮಾಡೋದಿರ್ಬೋದು, ಪಿ ಪಿ ಟಿ ಚೆನ್ನಾಗಿತ್ತು ಅಂದ್ರೆ ಒಂದು ಥ್ಯಾಂಕ್ಸ್ ಹೇಳೋದಿರ್ಬೋದು. ಸೊ ದಿಸ್ ಇಸ್ ಆಕ್ಚುಲಿ ಮೋರ್ ಮೈಲೇಜ್. ಅಂದ್ರೆ ಲೈಕ್ ನಮ್ಗೆ ನಿಜವಾಗ್ಲೂ ಅವಾಗ ಕಾಲೇಜ್ ಮೇಲೆ ನಮ್ಗೊಂಥರ ಲವ್ ಕ್ರಿಯೇಷನ್ಸ್ ಆಗುತ್ತೆ. ಸ್ಟೂಡೆಂಟ್ಸ್ ತುಂಬಾ ಒಳ್ಳೆಯವರು. ಸೊ ಇನ್ನೂ ಸ್ವಲ್ಪ ಇವಾಗ ಎಕ್ಸ್ಟ್ರಾ ಆಪರ್ಚುನಿಟಿ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಾನು ಶೇರ್ ಮಾಡಬೇಕು ಅಂತ ಇಮೇಲ್ ಮಾಡೋದಾಗ್ಲಿನೋ ಅಥವಾ ವಿಡಿಯೋ ಕ್ರಿಯೇಟ್ ಮಾಡಿ ಆಗ್ಲಿನೋ ಅಥವಾ ನಿಮ್ಗೆ ಪ್ರೆಸೆಂಟೇಷನ್ ಕಳಿಸೋದಾಗ ಏನೋ ಒಂದು ಮಾಡ್ತಾರೆ. ಬಟ್ ಸ್ಟೂಡೆಂಟ್ಸ್ ಕಡೆಯಿಂದ ಪಿ ಪಿ ಟಿ ಮುಗ್ದಿದ ತಕ್ಷಣ ಅವರು ಈ ಕಡೆ ನೀವು ಈ ಕಡೆ ಹಾಯ್ ಇರಲ್ಲ, ಬಾಯ್ ಇರಲ್ಲ, ಸುಮ್ನೆ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳೋದಾದ್ರೆ ಐ ಥಿಂಕ್ ಬೀಯಿಂಗ್ ಎ ಸ್ಟೂಡೆಂಟ್ ಇದು ಅಷ್ಟು ಚೆನ್ನಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಐ ಥಿಂಕ್ ಇನ್ಫಾರ್ಮೇಶನ್ ಜಾಸ್ತಿ ಆಯ್ತು ಅಂತ ಅನ್ಕೋತೀನಿ. ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರೂ ಅರ್ಥ ಆದ್ರೆ ದಯವಿಟ್ಟು ನೆಕ್ಸ್ಟ್ ಪ್ರೆಸೆಂಟೇಷನ್ ನ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.